ಆಗ್ಲೇ ನೋಡು ಜಾತ್ರೆಗೆ ಬಂದಾರ ಜನ. ಡೆಂಕನಮರಡಿ ಹತ್ರ ಸ್ವಲ್ಪ ಬಂದಿರ್ತಾರೆ. ಆಗ್ಲೇ ಡೆಂಕನಮರಡಿಗೆ ಬಂದು ದೋಣಿಯನ್ನು ತುಂಬಿಸಿ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ತಮ್ಮ ಸೇವೆಯನ್ನ ಭಕ್ತರು ಅರ್ಪಿಸುತ್ತಿದ್ದಾರೆ ಮೈಲಾರ ಲಿಂಗೇಶ್ವರನಿಗೆ. ನಾವೀಗ ಫೈನಲಿ ಡೆಂಕನಮರಡಿಗೆ ಬಂದ್ವಿ. ಅಮ್ಮಪ್ಪಜ್ಜ ಗುರುವಯ್ಯನವರು ಇಲ್ಲಿ ಬಂದು ಪೂಜೆ ಮಾಡ್ತಾರಲ್ಲ, ನೋಡ್ರಿ ಇಲ್ಲಿ ಪ್ರಸಾದ ಮಾಡತ್ತಾರ. ಇಲ್ಲಿ ಪ್ರಸಾದದ ಹತ್ರ ಬಂದಿದ್ವಿ. ಊಟಕ್ಕೆ ಚೆನ್ನಾಗಾಗಿತ್ರಿ. ಹಾ ಅಜ್ಜರೇ, ಎಷ್ಟು ದಿನ ರೀ ಊಟ? 4ನೇ ತಾರೀಕಿನ ಮಟ್ಟ ರೀ. ಯಾವಾಗಿಂದ ಚಾಲೂ ಮಾಡಿರಿ? 8 ದಿನ ರೀ. ಯಾವ ಊರ್ರಿ? ಯಾವ ಊರ್ರಿ ಅಜ್ಜರ? ನಮ್ದು ನವಲನ್ ತಾಲೂಕ್ ತಾಯಿ. ಹೌದ್ರಿ. ಒಂದ ಊರಲ್ಲಿ 4 ರಾಜ್ಯದವ್ರು ಅದೇ. 3 ಟೈಮ್ ಊಟ ಮಾಡ್ತೀವಿ. 24 ತಾಸು ಕಂಟಿನ್ಯೂ ಚಲವಾರಿ. ಹೌದ್ರಿ, ಚಲೋ ಆಗಿತ್ರಿ ಊಟ. ನಾವೆಲ್ಲ ಮಾಡಿದ್ವಿ. 4 ರಾಜ್ಯದವ್ರು ಅಂತ ಹೇಳಿದ್ವಲ್ಲ ಸರ್. ಬೇಡ್ಕೊಂಡಿರ್ತೀರಿ. ಸರ್ಪಣಿ ಆಗೋವರೆಗೂ ಇತ್ತು. ಡೆಂಕನಮರಡಿಯಲ್ಲಿ ಎಷ್ಟು ದಿನ ಆತ್ರಿ ಬಂದು? ಈಗ 8 ದಿನ ಆತ್ರಿ ಇವತ್ತಿಗೆ. ನಿಮ್ಮ ಹೆಸರು? ಯಂಕಪ್ಪ ನಿಮ್ಮ ಹೆಸರು. ಇವರೆಲ್ಲ ನಿಮ್ಮ? ಎಲ್ಲರೂ ನಮ್ಮವ್ರು. ನೋಡಿ ಸ್ನೇಹಿತರೆ, ಇವರು ಯಾವುದೋ ನವಲ್ಗುಂದ. ನವಲ್ಗುಂದದಿಂದ ಬಂದು 11 ದಿನಗಳ ಕಾಲ ಊಟವನ್ನ ಇಲ್ಲಿ ತಯಾರಿಸ್ತಾ ಇದಾರ. ಭಕ್ತರಿಗೆ ಎಲ್ಲರಿಗೂ ಕೂಡ, ಬಂದಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ಊಟವನ್ನ ಮಾಡಿ ಪ್ರಸಾದವನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ರಥಸಪ್ತಮಿ ದಿನದಿಂದ ಬರತ್ತಾರೆ. ರಥಸಪ್ತಮಿಯಿಂದ ಕಾಣಿಕದವರೆಗೆ ಬಂದಂಥ ಭಕ್ತಾದಿಗಳಿಗೆ ಇವರೆಲ್ಲ ಪಾಪ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಾರ. ನೀವ ಎಲ್ಲ ಇದನ್ನೆಲ್ಲ ಅಂದ್ರೆ ಬೇರೆ ನಿಮ್ಮಂತರ ತಂದು ಭಕ್ತರು ತಂದು ಕೊಡ್ತಾರಲ್ಲ, ಅದನ್ನ ಮಾಡ್ತೀವಿ. ಇಲ್ಲಿ ಮೈಲಾರ ಜಾತ್ರೆ ಎಷ್ಟು 11 ದಿನ ಆಗುತ್ತಲ್ಲ. ಈ 11 ದಿನಗಳ ಕಾಲ ನವಲ್ಗುಂದದಿಂದ ಬಂದಂಥ ಈ ಭಕ್ತಾದಿಗಳು ಮೈಲಾರ ಲಿಂಗೇಶ್ವರನ ಸನ್ನಿಧಿಯಲ್ಲಿ ಯಾರೇ ಭಕ್ತಾದಿಗಳು ಬರಲಿ ಜಾತ್ರೆಗೆ, ಅವ್ರು ಬಂದಂಥ ಭಕ್ತರಿಗೆ ಡೆಂಕನಮರಡಿಯಲ್ಲಿ ಪ್ರಸಾದವನ್ನು ಇವರು ಅಚ್ಚುಕಟ್ಟಾಗಿ ಇವರ ಮಾಡಿ ಅವರಿಗೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ಇವರ ವಿತರಿಸ್ತಾರೆ. ಎಲ್ಲರಿಗೂ ಬಂದಂಥ ಭಕ್ತಾದಿಗಳು. ನಾವೀಗ ಬಂದಿದ್ವಿ, ಈಗ ಜಸ್ಟ್ ಅಲ್ಲಿ ಪ್ರಸಾದ ತಗೊಂಡ್ವಿ. ಪ್ರಸಾದ ಮಾತ್ರ ಸೂಪರ್ ಆಗಿತ್ತು. ನೀವು ಕೂಡ ಯಾರಾದರೂ ಮೈಲಾರ ಜಾತ್ರೆಗೆ ಆಗಮಿಸಿದ್ರೆ ಇಲ್ಲಿ ಡೆಂಕನಮರಡಿಗೆ ಬಂದು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ರಿ. ಧನ್ಯವಾದಗಳು.